ಮೋದಿ ಅವರು ಬಂದಾಗ ಮತ್ತೆ ಅದೇ ವಿಷಯ ಮಾತಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಬಂತು ಕರ್ನಾಟಕದಲ್ಲಿ, ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದು, ರಾಮೇಶ್ವರಂ ಕೆಫೆಲ್ ಬಾಂಬ್ ಬ್ಲಾಸ್ಟು, ಹನುಮಾನ್ ಚಾಲೀಸ ಓದಿದ್ರೆ ಹೊಡಿತಾರೆ. ಈ ರೀತಿಯಾದ ವಾತಾವರಣ ಸೃಷ್ಟಿ ಮಾಡಿಟ್ರಿ ನೀವು ಕಾಂಗ್ರೆಸ್ನವರು ಅಂತ. ನೋಡಿ ಸರ್, ಇದಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಯಾವುದೂ ಕೂಡ ಸಾಬೀತಾಗಿಲ್ಲ, ಆರೋಪಗಳಿವು. ನಿಮ್ಮ ಗೃಹ ಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡ್ತಾರೆ ಬಿಫೋರ್ ಇನ್ವೆಸ್ಟಿಗೇಷನ್. ಏನಂತ ಸ್ಟೇಟ್ಮೆಂಟ್ ಮಾಡಿದ್ರು? ಇದು ಅವರ ವೈಯಕ್ತಿಕವಾಗಿರ್ತಕ್ಕಂಥದ್ದು ಅಂತ ಹೇಳಿ. ಬಿಫೋರ್ ಇನ್ವೆಸ್ಟಿಗೇಷನ್, ಬಿಫೋರ್ ಅರೆಸ್ಟ್, ಬಿಫೋರ್ FIR. ಗೃಹ ಮಂತ್ರಿಗಳು ಒಬ್ಬ ಅತ್ಯಂತ ಗೌರವಯುತವಾಗಿರ್ತಕ್ಕಂಥ ಹಿರಿಯರು, ಆದ್ರೆ ಅವ್ರ ಕಡೆಯಿಂದ ಈ ತರದ ಸ್ಟೇಟ್ಮೆಂಟ್ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಲಾ ಅಂಡ್ ಆರ್ಡರ್ ಏನಾಯ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದ ಮೇಲೆ? ತುಂಬಾ ಸುಭದ್ರವಾಗಿದೆ ಸರ್, ಒಳ್ಳೆ ಆಡಳಿತ ನೀಡ್ತಾ ಇದ್ದೀವಿ. ಅವರ್ ಲಾ ಆ್ಯಂಡ್ ಆರ್ಡರ್ ಈಸ್ ವೆರಿ ಗುಡ್, ಡೂಯಿಂಗ್ ಗುಡ್. ನಮಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ. BJP ಅವರು ನಮ್ಮ ರಾಜ್ಯದ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಕಳ್ಕೊಂಡಿರ್ಬೇಕು. ಯಾಕಂದರೆ ಅವರಿಗೆ ನಮ್ಮ ಸಂಸ್ಥೆಗಳ ಮೇಲೆ ನಂಬಿಕೆನೇ ಇಲ್ಲ, ರಾಜ್ಯದ ಸಂಸ್ಥೆಗಳ ಮೇಲೆ. ಏನಾದರೂ ಕೂಡ CBI ಕೊಡಿ. ಇವರು ಹೇಳುವ ಅರ್ಥ ನಮ್ಮ ರಾಜ್ಯದಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಕೇಪೇಬಲ್ ಇಲ್ಲ ಅಂತ ಇವರು ಇವತ್ತು ಹೇಳಲಿಕ್ಕೆ ಹೊರಟಿದ್ದಾರೆ. ನಮ್ಮ ಪಕ್ಷದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡ್ತೀವಿ, ಈ ಒಂದು ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು, ಗಲ್ಲಿಗೇರಿಸಿ ಅಂತ ನಾವು ಕೊಡ್ತೀವಿ. ಅದರ ಜೊತೆಗೆ ನಮ್ಮ ಎಲ್ಲ ದಯವಿಟ್ಟು ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಮನೆಗೆ ವಿಸಿಟ್ ಮಾಡಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾರೆ, ಧೈರ್ಯ ಹೇಳ್ತಾರೆ. ತದನಂತರ ನಮ್ಮ ಪ್ರತಿಯೊಬ್ಬ ನಾಯಕರು ಆ ಒಂದು ನಮ್ಮ ಸಹೋದರಿಯ ಒಂದು ಹತ್ಯೆಯನ್ನು ಖಂಡಿಸಿ ನಾವೆಲ್ಲರೂ ಅವ್ರ ಜೊತೆ ಇದ್ದೀವಿ. ನೇಹಾ ಹತ್ಯೆ ಪ್ರಕರಣದಲ್ಲಿ ಯಾವುದೇ ವ್ಯಕ್ತಿ ಅದನ್ನ ಹತ್ಯೆ ಮಾಡಿರಬಹುದು, ಅವ್ರು ಯಾವುದೇ ಸಮಾಜದವ್ರು ಇರಬಹುದು, ನಮ್ಮ ಮುಖ್ಯಮಂತ್ರಿಗಳು ಒಂದು ದಿಟ್ಟವಾದ ನಿರ್ಧಾರವನ್ನು ಕ್ರಮ ತಗೋತೀವಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಮಾಡಬಹುದಿತ್ತಲ್ಲ. ನನ್ನ ಮಾತಾಡಲು ಬಿಡಿ, ನೇರವಾಗಿ ಅವ್ರು ಹುಬ್ಬಳ್ಳಿಗೆ ಬರ್ಬೋದಿತ್ತಲ್ಲ. ಒಂದ್ ನಿಮಿಷ ಕೇಳಿಲಿ, ಕೇಳಿಲಿ. ಸಿದ್ದರಾಮಯ್ಯ ಸಾಹೇಬರು ಮಹಿಳೆಯರ ಮೇಲೆ ನಡೆಯುವಂತ ಅನ್ಯಾಯಗಳಿಗೆ ಫಾಸ್ಟ್ ಟ್ರ್ಯಾಕ್ ನಲ್ಲಿ ಅವರಿಗೆ ನ್ಯಾಯ ಸಿಗಲಿ ಅಂತ ವಿಶೇಷ ನ್ಯಾಯಾಲಯವನ್ನ ಸ್ಥಾಪನೆ ಮಾಡುವ ಮೂಲಕ ನಾವು ಮಹಿಳೆಯರ ಜೊತೆ ಇದೀವಿ ಅಂತ ಇವತ್ತು ನಾವು ಘಂಟಾಘೋಷವಾಗಿ ರಾಜ್ಯದ ಜನರಿಗೆ ನಾವು ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ, ಪೊಲೀಸ್ ಅಧಿಕಾರಿಗಳ ಮೇಲೆ ನಮಗೆ ವಿಶ್ವಾಸ ಇದೆ. ನಿಮಗಿಲ್ಲ ಅಂದ್ರೆ ನಾವೇನ್ ಮಾಡೋಣ? ನಾವು SIT ರಚನೆ ಮಾಡಿದ್ದೇವೆ. ಈಗ ಪ್ರತಿಯೊಂದು ಹಂತದಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. CIDಗೆ ಒಪ್ಪಿಸಿದ್ದೀವಿ. CID ರಿಪೋರ್ಟ್ ಆದ್ರೂ ಬರಲ್ಲ. CID ಸ್ಟೇಟ್ಮೆಂಟ್ ಮಾಡ್ತಾರ? ನೀವು ಒಂದು ಹೇಳ್ಬಿಡಿ. ಹಾಗಾದ್ರೆ ಮಂತ್ರಿಗಳು ಅದಕ್ಕೆ ಹೇಳಿಕೆ ಕೊಟ್ಬಿಡಿ. ರಾಜ್ಯದಲ್ಲಿ ಇರುವಂತಹ ಪೊಲೀಸ್ ಅಧಿಕಾರಿಗಳ ಮೇಲೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ BJPಗೆ ವಿಶ್ವಾಸ ಇಲ್ಲ ಅಂತ ಹೇಳ್ರಿ. ಪರಿಗಣಿಸಲಿಲ್ಲ. ನಂಬಿಕೆ ನಮ್ಮ ಪ್ರಶ್ನೆ ಅಲ್ಲ. ಯಾರು ಇವತ್ತು ಅವ್ರು ಹೇಳಿಲ್ಲ. ಸುಮಾರು 3,000 ನನ್ನ ಸಹೋದರಿಯರು, ಕರ್ನಾಟಕ ರಾಜ್ಯದಲ್ಲಿರುವಂತಹ 3,000 ಸಹೋದರಿಯರು ಇವತ್ತು ರಸ್ತೆ ಮೇಲೆ ಬಂದ್ಬಿಟ್ರಿ. 4 ಜನ ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ರು. 16 ವರ್ಷದ ಹೆಣ್ಮಗಳನ್ನ ಬಿಡ್ಲಿಲ್ಲ, 60 ವರ್ಷದ ತಾಯಿ ವಯಸ್ಸಿನ ಹೆಣ್ಮಗಳನ್ನ ನೀವು ಬಿಡ್ಲಿಲ್ಲ. BJP ಅವರು ಇವತ್ತು ಪ್ರಜ್ವಲ್ ರೇವಣ್ಣರ ಬಗ್ಗೆ ನೀವು ಮೊದಲು ನಿಲುವು ಸ್ಪಷ್ಟ ಮಾಡಿ. 3,000 ಜನ ಹೆಣ್ಮಕ್ಳ ಭವಿಷ್ಯ ಇವತ್ತು ರಸ್ತೆ ಮೇಲೆ ಬಂದಿದೆ, ಮಾನ ಹರಾಜಾಗ್ತಾ ಇದೆ. ಅದ್ರ ಬಗ್ಗೆ ನಿಮ್ ನಿಲುವೇನು? ಇವತ್ತೆಲ್ಲೋಗಿದೆ ನಿಮ್ದು? ಇವತ್ತೆಲ್ಲೋಗಿದೆ? ಮಾಡ್ರಿ, ಪ್ರತಿಭಟನೆ ಮಾಡ್ರಿ. ಹಿರಿಯರು ಇವತ್ತು ಪ್ರತಿಭಟನೆ ಮಾಡಿ, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಪ್ರತಿಭಟನೆ ಮಾಡಿ, ಹೇಳಿಕೆ ಕೊಡಿ ನೋಡೋಣ. ಕ್ರಮ ತಗೋತದ. ನೀರು ಕುಡಿತಾರ. ಇವತ್ತು ಪ್ರಜ್ವಲ್ ರೇವಣ್ಣ ನಿಮಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಹಾಗೆ ಆಗುತ್ತಲ್ಲ. ಯಾರು ಹೇಳ್ಬೇಕಾಗಿಲ್ಲ. ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಿದಂತ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಒಂದು ಹೇಳಿಕೆ ಕೊಡ್ಲಿಕ್ಕೆ ನಿಮ್ಗೆ ತಾಕತ್ತಿಲ್ಲ ಅಂತಂದ್ರೆ ಕೊಡ್ರಿ ಹೇಳಿಕೆ. ಹೇಳ್ರಿ, ಗಲ್ಲಿಗೇರಿಸ್ತೀರಿ ಪ್ರಜ್ವಲ್ ರೇವಣ್ಣ. ಸರ್ಕಾರ ನಿಮ್ದಾದ SIT ತನಿಖೆ ಮಾಡ್ತಾ ಇದ್ರಿ. ಆ ತನಿಖೆ ನನ್ನ ಮಾತು ಕೇಳ್ರಿ, ನನ್ನ ಮಾತು ಕೇಳಿ. ಸಹೋದರಿ ಪ್ರಜ್ವಲ್ ರೇವಣ್ಣನ ಹತ್ಯೆ, ಪ್ರಜ್ವಲ್ ರೇವಣ್ಣನ ಗಲ್ಲಿಗೇರಿಸಿ ಅಂತ ಹೇಳಿಕ್ಕೆ ಇವ್ರು ತಾಕತ್ತಿದೆಯಾ? ಅರೆ ನಿಮಗೆ ಆ ತಾಕತ್ತಿಲ್ಲ ಪಾಪ. ಹೇಳಿ ಮತ್ತೆ. ಪ್ರಕರಣದಲ್ಲಿ ಫಯಾಜ್ ನನ್ನ ಗಲ್ಲಿಗೇರಿಸಿ ಹೇಳ್ತಾ ಇದೀವಿ. ಚಂದ್ರರಾಜ್ ಅವರೇ, ಫಯಾಜ್ ನನ್ನ ಗಲ್ಲಿಗೇರಿಸಿ ಎನ್ಕೌಂಟರ್ ಮಾಡಿ ಅಂತ ಹೇಳ್ತಾ ಇದೀವಿ. ಪ್ರಜ್ವಲ್ ರೇವಣ್ಣನ ಎನ್ಕೌಂಟರ್ ಮಾಡಿ ಪ್ರಜ್ವಲ್ ರೇವಣ್ಣನ ಗಲ್ಲಿಗೇರಿಸಿ ಅಂತ ಹೇಳ್ತೀರಾ? ಚಂದ್ರರಾಜ್ ಅವರೇ, ನೀವು ರಾಮೇಶ್ವರಂ ಕೆಫೆ ಅಂದ ತಕ್ಷಣ ಇನ್ನೂ ಅಂಡರ್ ಇನ್ವೆಸ್ಟಿಗೇಷನ್ ಅಂತೀರಿ.
ಪ್ರಜ್ವಲ್ ತೊಗೊಂಡ್ರಿ ಇನ್ವೆಸ್ಟಿಗೇಷನ್ ರೀ. ಈಗ SIT ಮಾಡಿರಿ. ನಾ ಕೆಳಗಡೆ ಹೋಗ್ತಾ ಇದ್ದೀನಿ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರೇ ಒಪ್ಕೊಂಡ್ಬಿಟ್ಟು ಜರ್ಮನಿಗೆ ಹಾರ್ಬಿಟ್ರಲ್ಲ ಸರ್, ಜರ್ಮನಿಗೆ ಓಡೋಗ್ಬಿಟ್ರು ಅವರು. ಒಬ್ರಾದ್ಮೇಲೆ ಒಬ್ರು ಏನ್ ಮಾಡ್ತೀರಿ? ನಾವು ಹೊಲದಲ್ಲಿ ಕೆಲಸ ಮಾಡ್ತಾರೆ. ಏನ್ ಓದಿರಿ? PUC ಉದ್ಯೋಗ ಇಲ್ಲ. ನಾ ಡಿಗ್ರಿ ಮಾಡಿ ನನಗೂ ಉದ್ಯೋಗ ಇಲ್ರಿ. ಈ ಬಿಜೆಪಿ ಸರ್ಕಾರ ಏನೇನು ಹೇಳ್ತೀರ ಅವಾಗ ಮೋದಿ ಎದಕ್ರಿ ಈಗ ಓಟ್ ಸಂಬಂಧ ಅಟ್ಟ ಬಂದನ್ರಿ ಬೆಳಗಾವ್ಕ. ಯಾವಾಗ ಬಂದನ್ರಿ? ಈಗ ಇರಕಿಲ್ರಿ 10 ವರ್ಷ. 10 ವರ್ಷ ಏನ್ ಮಾಡ್ರಿ ಅವ್ರ? ಜಗದೀಶ್ ಶೆಟ್ಟರ್ ಒಬ್ರು ಪ್ರಬಲ ಅಭ್ಯರ್ಥಿ ಮುಖ್ಯಮಂತ್ರಿ ಅವ್ರ ಏನ್ ಮಾಡಿದಾರ? ಕೊರೋನಾ ಟೈಮ್ದಾಗ ಹಿರಿಯಾಬಾಗವ್ರಿಗೆ ಎಲ್ಲಿ ಬಂದ ಕೇಳ ಅವ್ರನ್ನ ಏನ್ ಮಾಡಿದಾರ? ಜಗದೀಶ್ ಶೆಟ್ಟರ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾಗ ನಾವೇ ಹೋರಾಟ ಮಾಡಿ ಇಲ್ಲಿ ITBT ಕಂಪನಿಗಳನ್ನ ತರಬೇಕು ಅಂತ ನಾವು ಕೇಳಿದಾಗ ಅವ್ರು ಯಾವುದೇ ರೀತಿ ಸ್ಪಂದನೆಯನ್ನು ಕೊಟ್ಟಿಲ್ಲ. ಅವ್ರ ಕಡೆಯಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾಗಲೇ ಬೆಳಗಾವಿಗೆ ಏನು ಮಾಡೋಕ್ಕಾಗಿಲ್ಲ. ಇಲ್ಲಿ ಬಂದು ಇನ್ನೇನು ಮಾಡ್ತಾರೆ ಸರ್ ಅವರು? ಬೆಳಗಾವಿಯಲ್ಲಿ MP ಆಗಿ ಏನು ಮಾಡ್ತಾರೆ? ಅಲ್ಲಿ MLA ಎಲೆಕ್ಷನ್ ಗೆಲ್ಲಕ್ಕಾಗಿಲ್ಲ. ಅವ್ರು ಏನಾರು ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ MLA ಎಲೆಕ್ಷನ್ ಗೆಲ್ತಾ ಇದ್ರು. ಇಲ್ಲಿ ಬಂದು MP ಇಲ್ಲೇನು ಗೆಲ್ತಾರೆ? ನಿನ್ ಬದನೇಕಾಯಿ ಮೃಣಾಲ್ ಹೆಬ್ಬಾಳ್ಕರ್ ಎಷ್ಟು ಹೋಟೆಲ್ ಗೆಲ್ಲಿಸ್ತೀರಿ? ಸರ್ 1 ಲಕ್ಷ 2 ಲಕ್ಷ ಮಿನಿಮಮ್ ಹೋಟೆಲ್ ಗೆಲ್ಲಿಸ್ತೀವಿ ಸರ್. ಪೆಟ್ರೋಲ್ ರೇಟು ಡೀಸೆಲ್ ರೇಟು ಎಲ್ಲ 2014ದಾಗ 50 ರೂಪಾಯಿ 40 ರೂಪಾಯಿ ಮಾಡ್ತಾರಂತ ಡೀಸೆಲ್ ರೇಟ್. ಮತ್ತೆ ಗ್ಯಾಸ್ ರೇಟ್ 400ರಿಂದ 1200 ರೂಪಾಯಿ ಆಗೈತೆ. ಬಡವ್ರ ಪರಿಸ್ಥಿತಿ ಪೂರ್ತಿ ಬರ್ಬಾದ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಯಾರ್ದಾಗ್ಬೋದು ಈ ಸಲ? ಈ ಸಲ ನೋಡ್ರಿ, ಪ್ರಾಮಾಣಿಕತೆಯಿಂದ ವೋಟ್ ಹಾಕ್ತಾರೆ. EVM ಯಾವುದು ಅನ್ಯಾಯ ಆಗದೆ ಆದ್ರೆ ಕಾಂಗ್ರೆಸ್ 100% ಬರ್ತದೆ. ಈ ಸ್ಟೇಜ್ ಮ್ಯಾಗ ಇದ್ದಂತ ಮಹಂತೇಶ್ ಕೌಟಿಗೆ ಮಾಡ್ತಾರೋ ಚಂದ್ರರಾಜನ್ ಅವರು MLC ಇಲೆಕ್ಷನ್ ಆಯ್ತು. ಅವಾಗ 13 ಜನ MLAಗಳು BJPದವ್ರದ ಇದ್ರು. ಅವರನ್ನೇ ಇವ್ರು ಸೋಲಿಸಿದಾರ. ಕೌಟಿ ಮಾಡ್ತಾರ ಕ್ವಶನ್ ಕೇಳ್ರಿ, ನೀವು ಯಾಕೆ ಸೋತ್ರಿ? 13 ಜನ BJP MLA ಇದ್ದು 13 ಜನ BJP MLA ಇದ್ದು BJP ಸರ್ಕಾರವಿದ್ದಂತ ಕಾಲದಾಗ ಕೌಟಿ ಮಠ ಸಾಹೇಬ್ರು ನಾವು ಸೋಲ್ಸೇವ್, ನಮ್ ಹುಲಿ ಸೋಲ್ಸೈತಿ. ಈ ಟೈಮ್ನೇ ಬಿಡ್ತಾವ್ರಿ ಇವ್ರನ್ನ. ಬಿಜೆಪಿ ಅವ್ರಿಗೆ ಒಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ ನಾನು. ಹಿಂದುತ್ವ ಅಂತಾರಲ್ಲ, ಹಿಂದುತ್ವ ಬಿಟ್ಟು ಮುಸಲ್ಮಾನು, ಕ್ರಿಶ್ಚಿಯನ್ಸು, ಅಲ್ಪಸಂಖ್ಯಾತರು ಎಲ್ಲರಿಗೂ ಅವ್ರಿಗೆ ನಮ್ಗೆ ಓಟ್ ಹಾಕಕ್ ಹೇಳ್ಬೇಡಿ, ಓಟ್ ಹಾಕಕ್ ಹೋಗ್ಬೇಡ್ರಿ ಅಂತ ಡೈರೆಕ್ಟ್ ಆಗಿ ಓಪನ್ ಆಗಿ ಹೇಳಕ್ ಹೇಳ್ರಿ. ಅವ್ರಿಗೆ ಓಪನ್ ಆಗಿ ಹೇಳಕ್ ಹೋಗ್ರಿ. ನಾವು ಹಿಂದುತ್ವ ಅಷ್ಟ ಅಂತಾರ ಅವ್ರು. ಹಿಂದುತ್ವ ಬಿಟ್ಟು ಉಳಿಕಿದವ್ರೆಲ್ಲ ದೇಶ ಬಿಟ್ಟು ಎಲ್ಲಿ ಹೋಗ್ಬೇಕು? ಸರ್ ಜಗದೀಶ್ ಶೆಟ್ಟರ್ ಎಷ್ಟು ಹೋಟೆಲ್ ಗೆಲ್ಲ? ಜಗದೀಶ್ ಶೆಟ್ಟರು 2 ಲಕ್ಷ ವೋಟರ್ಗಿಂತ ಹೆಚ್ಚಿಗೆ ಅಂತರ್ಲೆ ನಾವು ಗೆಲ್ಲಿಸ್ತೀವಿ. ಯಾಕೆ ಗೆಲ್ಲ? ಜಗದೀಶ್ ಶೆಟ್ಟರು ರಾಜ್ಯದ ಮಾಜಿ ಮುಖ್ಯಮಂತ್ರಿ, ವಿರೋಧಿ ಪಕ್ಷದ ನಾಯಕರು, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಬೆಳಗಾವಿಯ 2 ಸಲ ಉಸ್ತುವಾರಿ ಮಂತ್ರಿಗಳು, ಅನುಭವಿಸ್ತರು. ಪೆಟ್ರೋಲ್ ಬಗ್ಗೆ ಡೀಸೆಲ್ ಬಗ್ಗೆ ಮಾತಾಡಿದಾರೆ ಸರ್ ಅವರ. 500 ರೂಪಾಯಿ ಲೀಟರ್ ಆಗ್ಲಿ ಸರ್, ಅರ್ಧ ಲೀಟರ್ ಆಗಿ ಗಾಡಿ ಓಡಿಸ್ತೇವೆ. ರಾಮ್ ಅಂತಂದಾರ ನಾವು ಅವ್ರು ತರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.